150 ಕಿಲೋಮೀಟರ್ ಸ್ಪೀಡಲ್ಲಿ ಈತ ವಿರಾಟ್ ಕೊಹ್ಲಿಯಿಂದ ಹಿಡಿದು ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗೂ ಬಾಲ್ ಎಸಿತಿದ್ದಂತೆ. ಇದುವರೆಗೂ ಅವನು ಎಸ್ತಿರೋ ಬಾಲು ಮೋರ್ ದೆನ್ 10 lakhs 10 ಲಕ್ಷಕ್ಕೂ ಹೆಚ್ಚು ಬಾಲ್ಗಳನ್ನ ನೆಟ್ಟಲ್ಲಿ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಗಳಿಗೆ ಆತ ಎಸ್ತಿದ್ದಾನೆ. ಒಂದು ಟೈಮಲ್ಲಿ ಈತನ ಬಾಲ್ನ ಫೇಸ್ ಮಾಡಿದ್ದು ಸಚಿನ್ ತೆಂಡೂಲ್ಕರ್ ಫೇಸ್ ಮಾಡಿದ್ಮೇಲೆ ಅವತ್ತು ಸಚಿನ್ ಈತನನ್ನು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ರೆಕಮೆಂಡ್ ಮಾಡ್ತಾರೆ. ರಾಘವೇಂದ್ರ ಕುಮಟದ ಹುಡುಗ, ನಮ್ಮ ಅಪ್ಪಟ ಕರ್ನಾಟಕದ ಕನ್ನಡದ ಹುಡುಗ. ಬ್ಯಾಟ್ಸ್ಮನ್ಗಳು ಆಟ ಆಡಿ ಬಂದು ಗೆದ್ದಿದ್ದಾರೆ ಅಂತಂದರೆ, ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ಈ ಹುಡುಗ ವಿರಾಟ್ ಕೊಹ್ಲಿ. ಇವತ್ತಿನ ನಮ್ಮ ಪರ್ಫಾರ್ಮೆನ್ಸಿಗೆ ನಾವು ಗೆಲ್ಲಕ್ಕೆ ಆ್ಯಂಡ್ ನಾನು ಇಷ್ಟು ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಹುಡುಗ ಅಂತ ಅವತ್ತು ಅವನಿಗೆ ಒಂದು ಪ್ರಶಂಸೆ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾನು ಕ್ರಿಕೆಟರೇ ಆಗಬೇಕು ಅಂತ ಹೇಳಿ ಮನೇಲಿ ಜಗಳ ಮಾಡಿಕೊಂಡು ಕೇವಲ 21 ರೂಪಾಯಿ ಪಾಕೆಟಲ್ಲಿ ಇಟ್ಕೊಂಡು ಮನೆ ಬಿಟ್ಟು ಬರ್ತಾನಂತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಒಂದು ರೋಚಕ ಮ್ಯಾಚಲ್ಲಿ T20 ವರ್ಲ್ಡ್ ಕಪ್ ಫೈನಲ್ಲು 17 ವರ್ಷಗಳ ನಂತರ ಇಂಡಿಯಾ, ನಮ್ಮ ಭಾರತ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಅದ್ಭುತವಾದ ಒಂದು ಮ್ಯಾಚಲ್ಲಿ T20 ವರ್ಲ್ಡ್ ಕಪ್ ಗೆಲ್ಲುತ್ತೆ. ಇದನ್ನು ಪ್ರತಿಯೊಬ್ಬ ಭಾರತೀಯರು ಸಂಭ್ರಮ ಮಾಡ್ತಾನೆ. ಆ್ಯಂಡ್ ಆ ಮ್ಯಾಚ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲೋ ಒಂದು ಕಡೆ RCB ಅವ್ರನ್ನ ನೆನಪು ಮಾಡ್ಕೊಳ್ಳೋಂಗಾಗೋಯ್ತು. ಯಾಕಂದರೆ RCB ಸಾಮಾನ್ಯವಾಗಿ ಈಸಿಯಾಗಿ ಗೆಲ್ಲಲ್ಲ, ಬಾಯಿಗೆ ಬರ್ಸಿ ಗೆಲ್ತಾರೆ ಅಂತಾರೆ. ಅದೇ ರೀತಿ ಇಂಡಿಯಾ ಕೂಡ ಕ್ಲಾಸನ್ನು ಆಡಬೇಕಾದ್ರೆ ಎಲ್ಲೋ ಹೋಯ್ತು, ಮ್ಯಾಚು ಮುಗೀತು, 29 ಬಾಲಿಗೆ 29 ರನ್ ಬೇಕು, ಇನ್ನೇನು ಮ್ಯಾಚ್ ಮುಗದೇ ಬಿಡ್ತು ಅಂದ್ಕೊತೀವಿ. ಬಟ್ ಆದರೆ ಅಲ್ಲಿಂದ ಒಂದು ಕಮ್ ಬ್ಯಾಕ್ ಆಗಿರೋದು ಬಾಲರ್ಗಳ ಎಫರ್ಟು, ಬುಮ್ರಾ ಮಾಡಿರೋ ಒಂದು ಬಾಲಿಂಗು, ಹರ್ಷದೀಪ್ ಸಿಂಗ್ ಮಾಡಿರೋ ಒಂದು ಬಾಲಿಂಗು, ಆ್ಯಂಡ್ ಹಾರ್ದಿಕ್ ಪಾಂಡ್ಯನ ಬಾಲಿಂಗು, ಸೂರ್ಯಕುಮಾರ್ ಯಾದವ್ ಕ್ಯಾಚು ಎಲ್ಲ ಮಿಕ್ಸ್ ಆಗಿ ಒಂದು ಟೀಮ್ ಎಫರ್ಟಿಂದ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತೆ. ಎಲ್ಲ 15 ಜನ ಪ್ಲೇಯರ್ಗಳು ತಂಡದಲ್ಲಿ ಇದ್ದಂಥವರು ಮತ್ತು ಕೋಚ್ ರಾಹುಲ್ ದ್ರಾವಿಡಿಂದ ಹಿಡಿದು ಸ್ಟಾಫ್ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಎಂಜಾಯ್ ಮಾಡ್ತಾರೆ. ಬಟ್ ಆದರೆ ಇವತ್ತು ನಾನು ಇವಾಗ ಹೇಳೋ ಒಂದು ವಿಷಯ ಏನಿದೆ ಅಂದರೆ, ಇದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಎಂಜಾಯ್ ಮಾಡ್ತಾನೆ, ಈ ಗೆಲುವನ್ನು ಎಂಜಾಯ್ ಮಾಡ್ತಾನೆ. ಆ್ಯಂಡ್ ಅವನ ಜೊತೆಗೆ ಖುದ್ದಾಗಿ ಅವನ ಕೈಗೆ ವರ್ಲ್ಡ್ ಕಪ್ ಟ್ರೋಫಿನ ಅವನ ಕೈಗೆ ಕೊಟ್ಟು ಅವನ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ನಮ್ಮ ತಂಡದ ಕ್ರಿಕೆಟ್ ಪ್ಲೇಯರ್ಗಳು ಯಾರಿದ್ದಾರೆ, ವಿರಾಟ್ ಕೊಹ್ಲಿ ಆಗಿರಲಿ, ಸೂರ್ಯಕುಮಾರ್ ಯಾದವ್ ಆಗಿರಲಿ, ರೋಹಿತ್ ಶರ್ಮಾ ಆಗಲಿ, ಅವ್ರುಗಳು ಹೆಮ್ಮೆಯಿಂದ ಅವನ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ಎಂಜಾಯ್ ಮಾಡ್ತಾರೆ. ಆತನ ಹೆಸರು ರಘು ಅಂತ. ರಾಘವೇಂದ್ರ ಕುಮಟದ ಹುಡುಗ, ನಮ್ಮ ಅಪ್ಪಟ ಕರ್ನಾಟಕದ ಕನ್ನಡದ ಹುಡುಗ. ಇವತ್ತು ಭಾರತ T20 ವರ್ಲ್ಡ್ ಕಪ್ಪಲ್ಲಿ ಗೆದ್ದಿದೆ ಅಂದರೆ ನಮ್ಮ ಬ್ಯಾಟ್ಸ್ಮ್ಯಾನ್ಗಳು USA ಒಂದು ಅನ್ಪ್ರೆಡಿಕ್ಟಬಲ್ ಗ್ರೌಂಡಿಂದ ಹಿಡಿದು ವೆಸ್ಟ್ ಇಂಡೀಸ್ ಗ್ರೌಂಡ್ವರೆಗೂ ಬ್ಯಾಟ್ಸ್ಮ್ಯಾನ್ಗಳು ಆಟ ಆಡಿ ಬಂದು ಗೆದ್ದಿದ್ದಾರೆ ಅಂತಂದರೆ, ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ಈ ಹುಡುಗ. ಈತ ಬೇರೆ ಯಾರೂ ಅಲ್ಲ, ಇಂಡಿಯನ್ ಕ್ರಿಕೆಟ್ ಟೀಮ್ನ ಸೈಡ್ ಆರ್ಮ್ ಥ್ರೋ ಬಾಲರ್ ಅಂತ ಕರೀತಾರೆ ಈತನ. ಅಂದರೆ ನೆಟ್ಟಲ್ಲಿ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯೂಶ್ವಲ್ ಆಗಿ ಬಾಲರ್ಗಳು ಬಾಲ್ ಮಾಡ್ತಾರೆ. ಬಟ್ ಆದರೆ ಈಗ ಒಂದು ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡಬೇಕಾದ್ರೆ ನೀವು ಎಂಥ ಫಾಸ್ಟ್ ಬಾಲರ್ ಆಗಲಿ, ಅವನು 140 ಹಾಕಲಿ 150 ಆಗಲಿ, ಇತ್ತೀಚೆಗೆ ಆಸ್ಟ್ರೇಲಿಯಾದ ಮೇಲೆ ಆಡಿರೋ ಒಂದು ಮ್ಯಾಚಲ್ಲಿ ಒಬ್ಬ ಮಿಚೆಲ್ ಸ್ಟಾರ್ಕ್ ಅನ್ನೋ ಒಬ್ಬ ಬಾಲರ್ಗೆ ರೋಹಿತ್ ಶರ್ಮಾ ಹೊಡೆದಿರೋ ಏಟುಗಳನ್ನ ಯಾರಾದರೂ ನೋಡ್ಬಿಟ್ರೆ ಕೆಲವೊಂದು ಬ್ಯಾಟ್ಸ್ಮ್ಯಾನ್ಗಳಿಗೆ ಮಿಚೆಲ್ ಸ್ಟಾರ್ಕ್ ಬಿಡೋ ಬಾಲು ಕಾಣಿಸಲ್ಲ ನಿಮಗೆ. 148 150 ಹೋಗುತ್ತೆ, ಆ ಸ್ಪೀಡಲ್ಲಿ ಹೋಗುತ್ತೆ. ಬಟ್ ರೋಹಿತ್ ಶರ್ಮಾ ಯಾವುದೋ ಸ್ಪಿನ್ನರಿಗೆ ಹೊಡೆದಂಗೆ ಹೊಡಿತಾನೆ, 1 ಓವರಿಗೆ 28 ರನ್ನೇನೋ ಹೊಡಿತಾನೆ. ವಿರಾಟ್ ಕೊಹ್ಲಿ ಎಷ್ಟು ಕೂಲಾಗಿ ಆಡ್ತಾನೋ ಮನುಷ್ಯ, ಅಗ್ರೆಸಿವ್ ಆಡಬೇಕು ಅಂತ ನಿಂತಾಗ ಅಷ್ಟೇ ಫಾಸ್ಟ್ ಬಾಲರ್ಗಳಿಗೆ ಲೀಲಾಚಾಲವಾಗಿ ಒಂದು ಫ್ಲಿಕ್ಕಲ್ಲಿ, ಒಂದು ಡ್ರೈವಲ್ಲಿ ಕೂಲಾಗಿ 6-4 ಈಸಿಯಾಗಿ ಹೊಡಿತಾರೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಅಂದರೆ ಈ ಹುಡುಗ ರಾಘವೇಂದ್ರ ಅನ್ನೋ ಒಬ್ಬ ಹುಡುಗ. ಈತನ ಕೆಲಸ ಏನಪ್ಪ ಅಂತ ಅಂದರೆ, ನೆಟ್ಟಲ್ಲಿ ಎಕ್ಸಾಂಪಲ್ ಒಬ್ಬ ಬಾಲರು ಬಾಲಿಂಗ್ ಮಾಡಿಬಿಟ್ಟು ನಿಮ್ಗೆ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡೋದು ಬೇರೆ, ಒಬ್ಬ ಸೈಡ್ ಆರ್ಮ್ ಥ್ರೋ ಅವರು ಬಾಲ್ ಎಸೆಯೋದು ಬೇರೆ. ಈಗ ರೋಹಿತ್ ಶರ್ಮಂಗೆ ಶಾರ್ಟ್ ಪಿಚ್ ಬಾಲ್ಗಳನ್ನ ನೀವು ಎಲ್ಲೇ ಹಾಕಿದ್ರೂ ಕೂಡ 6ನ ಹೊಡೆಯೋ ರೋಹಿತ್ ಶರ್ಮಂಗೆ ಪದೇ 150ರಲ್ಲೇ ಶಾರ್ಟ್ ಪಿಚ್ ಬಾಲ್ನ ಎಸಿಬೇಕು. ಅದು ಒಬ್ಬ ಬಾಲರ್ ಕೈಯಲ್ಲಿ ಆಗಲ್ಲ. ಅದನ್ನು ಈ ಹುಡುಗ ಮಾಡ್ತಿದ್ದ. ಸುಮಾರು 2011ರಿಂದ ಇಲ್ಲಿಯವರೆಗೂ 13 ವರ್ಷದಿಂದ ಈ ರಾಘವೇಂದ್ರ ಅನ್ನೋ ಒಬ್ಬ ಹುಡುಗ ಭಾರತ ಟೀಮ್ನಲ್ಲಿ ನಮ್ಮ ಪ್ರತಿಯೊಬ್ಬ ಬ್ಯಾಟ್ಸ್ಮ್ಯಾನ್ಗಳಿಗೆ ನೆಟ್ಟಲ್ಲಿ ಸೈಡ್ ಆರ್ಮ್ ಥ್ರೋವರ್, ಅಂದರೆ ಒಂದು ಕೈಯಲ್ಲಿ ನಿಮಗೆ ಒಂದು ಸ್ಟಿಕ್ ಬರುತ್ತೆ, ಆ ಸ್ಟಿಕ್ಕಲ್ಲಿ ಬಾಲ್ ಹಿಡ್ಕೊಂಬಿಟ್ಟು ಎಸೆಯುವಂಥದ್ದು. 150 ಕಿಲೋಮೀಟರ್ ಸ್ಪೀಡಲ್ಲಿ ಈತ ವಿರಾಟ್ ಕೊಹ್ಲಿಯಿಂದ ಹಿಡಿದು ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗೂ ಬಾಲ್ ಎಸಿತಿದ್ದಂತೆ.
ಇದುವರೆಗೂ ಅವನು ಎಸ್ತಿರೋ ಬಾಲು ಮೋರ್ ದೆನ್ 10 lakhs 10 ಲಕ್ಷಕ್ಕೂ ಹೆಚ್ಚು ಬಾಲ್ಗಳನ್ನ ನೆಟ್ಟಲ್ಲಿ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಗಳಿಗೆ ಆತ ಎಸ್ತಿದ್ದಾನೆ. ಇವತ್ತೇನು ನಮ್ಮ ಬ್ಯಾಟ್ಸ್ಮನ್ಗಳಲ್ಲಿ ಒಂದು ಪರ್ಫೆಕ್ಷನ್ ನೋಡ್ತೀರಾ, ಹಾರ್ದಿಕ್ ಪಾಂಡ್ಯ ಒಂದು ಆಫ್ ಸೈಡಲ್ಲಿ ಹೋಗೋ ಒಂದು ಬಾಲ್ನ ತಿರುಗಿ ಒಂದು ರೌಂಡ್ ಬಂದು ಹೊಡಿತಾರೆ, ಅದು 6ಗೆ ಹೋಗುತ್ತೆ ಕವರ್ಸಲ್ಲಿ ನಿಮಗೆ. ಅದೆಲ್ಲ ಪ್ರಾಕ್ಟೀಸು. ಅಂದರೆ ಈತ ನೆಟ್ಟಲ್ಲಿ ಎಸೆಯೋ 150 ಸ್ಪೀಡಲ್ಲಿ ಬರೋ ಬಾಲ್ನ ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ ಪ್ರಾಕ್ಟೀಸ್ ಮಾಡಿ 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 ಒಂದು ಪಿಚ್ಚಲ್ಲಿ ಆಡ್ತಾ ಇರ್ಬೇಕಾದ್ರೆ ಆಪೋಸಿಟ್ ಟೀಮಿಂದ ಒಬ್ಬ ಬಾಲರ್ 148 150 ಅಥವಾ 145 ಎಸೆದ್ರೆ ಅವ್ರಿಗೊಂದು ಮೀಡಿಯಂ ಫೇಸ್ ಥರ ಕಾಣಿಸುತ್ತಂತೆ. ಈ ಸ್ಟೇಟ್ಮೆಂಟ್ನ ಖುದ್ದಾಗಿ 2017 ಚಾಂಪಿಯನ್ಸ್ ಟ್ರೋಫಿ ಮುಗಿದಾಗ ಇದೇ ವಿರಾಟ್ ಕೊಹ್ಲಿ ಕೊಡ್ತಾರೆ. ವಿರಾಟ್ ಕೊಹ್ಲಿ ಇವತ್ತಿನ ನಮ್ಮ ಪರ್ಫಾರ್ಮೆನ್ಸಿಗೆ ನಾವು ಗೆಲ್ಲಕ್ಕೆ ಆ್ಯಂಡ್ ನಾನು ಇಷ್ಟು ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಹುಡುಗ ಅಂತ ಅವತ್ತು ಅವನಿಗೆ ಒಂದು ಪ್ರಶಂಸೆ ಮಾಡ್ತಾರೆ. ಈತ ನೆಟ್ಟಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಎಸಿತಾನೆ, ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡ್ತಾನೆ. ಅಂದರೆ ನೋಡಿ, ಕಣ್ಣೆದುರುಗಡೆ ಕಾಣಿಸೋದು ಏನಾದರೆ ಹಿಂದ್ಗಡೆ ಇರೋ ಒಂದು ಎಫರ್ಟು. ಯಾಕಂದರೆ ಇದೇ ಇಂಡಿಯನ್ ಟೀಮು USA ಅಂತ ಹೋದಾಗ USA ಪಿಚ್ ಹೇಗಿರುತ್ತೆ ಏನು ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಅನ್ಪ್ರೆಡಿಕ್ಟಬಲ್. ಯಾಕಂದರೆ ಆ ಪಿಚ್ಚಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಕೇವಲ 115 116 ರನ್ ಹೊಡೆದಿರುತ್ತೆ ಇಂಡಿಯಾ. ಗುರು ಅದು ಸ್ಕೋರೇ ಅಲ್ಲ ಗುರು. ಈಸಿಯಾಗಿ ಆರಾಮಾಗಿ ಸಿಂಗಲ್ ಆಡ್ಕೊಂಡು ಹೋದ್ರೆ ಗೆದ್ದು ಬಿಡ್ಬೋದು ಅಂತೀವಿ. ಬಟ್ ಆದರೆ ಡಿಫೆಂಡ್ ಆಗುತ್ತೆ ಬಿಕಾಸ್ ಆಫ್ ಬಾಲರ್. ಬಟ್ ಆದರೆ ಆ ಪಿಚ್ಚಲ್ಲಿ ಹೊಡೆದಿರೋ 115 ರನ್ನು ಇಂಡಿಯನ್ ಪಿಚ್ಚಲ್ಲಿ 190 200 ರನ್ನಿಗೆ ಸಮ. ಹೇಗೆ ಪಾಕಿಸ್ತಾನ ಆ ರನ್ನ ಚೇಸ್ ಮಾಡೋಕ್ಕೆ ಒದ್ದಾಡಿದ್ರು, ಅದೇ ರೀತಿ ಪಾಕಿಸ್ತಾನ ಬಾಲರ್ಗಳಿಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಅಂತ ಅತ್ಯದ್ಭುತ ಬ್ಯಾಟ್ಸ್ಮನ್ಗಳಿದ್ದರೂ ಹೈ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬಿಕಾಸ್ ಆಫ್ ದ ಪಿಚ್. ಅನ್ಈವನ್ ಬೌನ್ಸ್ ಅಂತ ಕರಿತೀವಿ ನಾವು ಅದನ್ನು. ಆದರೂ ಕೂಡ ಆ ಪಿಚ್ಚಲ್ಲಿ ಆ ಬಾಲರ್ಗಳನ್ನ, ಆ ಬೌನ್ಸರ್ನ ಹೇಗೆ ಫೇಸ್ ಮಾಡಬೇಕು, ಫೇಸ್ ಮಾಡಿ ಅಟ್ಲೀಸ್ಟ್ ಒಂದು ಡಿಫೆಂಡಿಂಗ್ ಸ್ಕೋರ್ ಹೆಂಗೆ ಕೊಡೋದು, ಇದಕ್ಕೆ ಹೆಲ್ಪ್ ಆಗಿದ್ದು ಈ ರಾಘವೇಂದ್ರನ ನೆಟ್ನಲ್ಲಿ ಎಸೆಯುವ ಎಸೆತಗಳು. ಯಾಕಂದರೆ ಅದೇ ಪಿಚ್ಗಳಲ್ಲಿ ನಿಮಗೆ ಶ್ರೀಲಂಕಾ ಅನ್ನೋ ಒಂದು ಟೀಮು, ನ್ಯೂಜಿಲ್ಯಾಂಡ್ ಅನ್ನೋ ಒಂದು ಟೀಮು 60 ರನ್ನು 80 ರನ್ನಿಗೆಲ್ಲ ಆಲ್ಔಟ್ ಆಗ್ತಾರೆ. ಅಂದರೆ ಈ ಹುಡುಗನ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ಅಂದರೆ, ಚಿಕ್ಕ ವಯಸ್ಸಲ್ಲಿ ನಾನು ಕ್ರಿಕೆಟರೇ ಆಗಬೇಕು ಅಂತ ಹೇಳಿ ಮನೇಲಿ ಜಗಳ ಮಾಡಿಕೊಂಡು ಕೇವಲ 21 ರೂಪಾಯಿ ಪಾಕೆಟಲ್ಲಿ ಇಟ್ಕೊಂಡು ಮನೆ ಬಿಟ್ಟು ಬರ್ತಾನಂತೆ. ಕುಮಟಾದಿಂದ ಎಲ್ಲಿಗೆ ಬರ್ತಾನೆ, ನೇರವಾಗಿ ಹುಬ್ಬಳ್ಳಿಗೆ ಬರ್ತಾನೆ. ಹುಬ್ಳಿಗೆ ಬಂದುಬಿಟ್ಟು ಹುಬ್ಳಿಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ವಲ್ಪ ದಿನ ದೇವಸ್ಥಾನದಲ್ಲಿ ಮಲ್ಕೊಂಡು, ಇನ್ನೊಂದು ಸ್ವಲ್ಪ ದಿನ ಸ್ಮಶಾನದ ಪಕ್ಕದಲ್ಲಿರೋ ಒಂದು ಕಟ್ಟಡದಲ್ಲಿ ಮಲ್ಕೊಂಡು ಅದು ಇದು ಕೆಲಸ ಮಾಡಿ ಜೀವನ ಮಾಡಿಕೊಂಡು, ಅಲ್ಲೆಲ್ಲೋ ಹತ್ತಿರದಲ್ಲಿ ಕ್ರಿಕೆಟ್ ಆಡುವಂಥ ಹುಡುಗರುಗಳಿಗೆ ಬಾಲ್ ಎಸ್ತು ಟ್ರೈನಿಂಗ್ ಕೊಡೋ ಥರ ಮಾಡಿಕೊಂಡು, ಅಲ್ಲಿಂದ ಯಾರೋ ಒಬ್ಬರು ಹೆಲ್ಪಿಂದ ಸಹಾಯದಿಂದ ಬೆಂಗಳೂರಿಗೆ ಬರ್ತಾನಂತೆ. ಬೆಂಗಳೂರಿಗೆ ಬಂದುಬಿಟ್ಟು ತಿಲಕ್ ನಾಯ್ಡು ಅಂತ ಒಬ್ಬರು ಕೀಪರ್ ಇರ್ತಾರೆ. ಅವರು ಈತನ ಪರಿಚಯ ಆದಮೇಲೆ ಇವನ್ನ ನೋಡಿಕೊಂಡು ಇವನಲ್ಲಿ ಎಫರ್ಟು ಡೆಡಿಕೇಶನ್ ನೋಡಿ ಜಾವಗಲ್ ಶ್ರೀನಾಥ್ ಅವರಿಗೆ ಸಜೆಸ್ಟ್ ಮಾಡ್ತಾರೆ. ಜಾವಗಲ್ ಶ್ರೀನಾಥ್ ಅವರು ಈತನ ಕೆಲಸ ನೋಡಿಬಿಟ್ಟು ಬೆಂಗಳೂರು ಕರ್ನಾಟಕದ ರಣಜಿ ಟೀಮಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಸೈಡ್ ಆರ್ಮ್ ಥ್ರೋ ಬಾಲರ್ ಆಗಿ ಇಟ್ಕೊತಾರೆ ನೆಟ್ಟಲ್ಲಿ. ಅಲ್ಲಿಂದ ಹೋಗಿರೋದು ಈ ಬೆಂಗಳೂರಲ್ಲಿ ಈತ ಏನು ಎಲ್ರಿಗೂ ಸೈಡ್ ಆರ್ಮ್ ಎಸೀತಾ ಇದ್ದ, ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಟೀಮ್ಗಳು ಅವಾಗವಾಗ ಬೇರೆ ಬೇರೆ ಟೂರ್ನಮೆಂಟ್ ಆಡೋಕ್ಕೆ ಇಂಡಿಯನ್ ಕ್ರಿಕೆಟ್ ಟೀಮು ಬೆಂಗಳೂರಿಗೆ ಬರ್ತಾಯಿದ್ವು. ಬೆಂಗಳೂರಿಗೆ ಬಂದಾಗ ಈತ ಅವರಿವರಿಗೂ ಮಧ್ಯದಲ್ಲಿ ಬಾಲಿಂಗ್ ಮಾಡೋನಂತೆ. ಈತ ಎಸೆಯೋ ಬಾಲು, ಆ ಸ್ಕಿಲ್ಲು, ಆ ಲೈನು ಲೆಂತ್, ನಂಗೆ ಶಾರ್ಟ್ ಪಿಚ್ಚೇ 10-10 ಬಾಲು ಶಾರ್ಟ್ ಪಿಚ್ ಎಸಿಬೇಕು ಅಂತಂದರೆ 10-10 ಶಾರ್ಟ್ ಪಿಚ್ ಬಾಲ್ನ 150 ಸ್ಪೀಡಲ್ಲಿ ಎಸಿತಾ ಇದ್ದಂತೆ. ನನಗೆ ಯಾರ್ಕರ್ ಲೆಂತ್ಗಳು ಬೇಕು ಅಂತ ಅಂದರೆ ಈಗ ಒಬ್ಬ ಬ್ಯಾಟ್ಸ್ಮನ್ ಯಾವ ಬಾಲ್ನ ಫೇಸ್ ಮಾಡೋಕ್ಕೆ ವೀಕ್ ಆಗಿರ್ತಾನೆ, ಯಾವುದ್ರಲ್ಲಿ ನಾನು ಸ್ಟ್ರಾಂಗ್ ಆಗಬೇಕು ಅಂದ್ಕೊತಾನೆ, ಅದನ್ನೇ ಜಾಸ್ತಿ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಅದನ್ನ ಹೆಲ್ಪಿಂಗ್ ಆಗಿ ಅಂದರೆ ಅದೇ ರೀತಿಯ ಬಾಲ್ಗಳನ್ನ ಕಂಟಿನ್ಯೂಸ್ ಆಗಿ ಎಸೆಯೋ ಸಾಮರ್ಥ್ಯ, ಸ್ಕಿಲ್ಲು ಈತನಿಗಿತ್ತಂತೆ. ಒಂದು ಟೈಮಲ್ಲಿ ಈತನ ಬಾಲ್ನ ಫೇಸ್ ಮಾಡಿದ್ದು ಸಚಿನ್ ತೆಂಡೂಲ್ಕರ್ ಫೇಸ್ ಮಾಡಿದ್ಮೇಲೆ ಅವತ್ತು ಸಚಿನ್ ಈತನನ್ನು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ರೆಕಮೆಂಡ್ ಮಾಡ್ತಾರೆ. ಅವತ್ತು ಈತನಿಗೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಬ್ಯಾಟ್ಸ್ಮನ್ಗಳಿಗೆ ನೆಟ್ಟಲ್ಲಿ ಥ್ರೋ ಆರ್ಮ್ ಎಸೆಯೋಕ್ಕೋಸ್ಕರ ಸೆಲೆಕ್ಟ್ ಆದಂಥವನು 2011ರಿಂದ ಇವತ್ತಿನವರೆಗೂ ಈತನ ಜರ್ನಿ ಇದೆ. ಆ್ಯಂಡ್ ಈಗ ವರ್ಲ್ಡ್ ಕಪ್ ಗೆದ್ದಂಥ ರೋಹಿತ್ ಶರ್ಮಾ ಆಗಿರಲಿ, ವಿರಾಟ್ ಕೊಹ್ಲಿ ಆಗಲಿ, ಸೂರ್ಯಕುಮಾರ್ ಆತನ ಕೈಗೆ ವರ್ಲ್ಡ್ ಕಪ್ ಟ್ರೋಫಿನ ಕೊಟ್ಬಿಟ್ಟು ಆತನ ಜೊತೆಗೆ ಫೋಟೋ ತೆಗೆಸ್ಕೊತಾರೆ. ಅಂದರೆ ಆ ಪ್ರೌಡ್ ಮೂಮೆಂಟ್ ಹೇಗಿರುತ್ತೆ ಅಂತಂದರೆ, ಇವತ್ತಿನ ನಮ್ಮ ಈ ಸಾಧನೆಗೆ ನಾವು ಹೋಗಿ ಅಲ್ಲಿ ಎಲ್ಲ ಬಾಲರ್ಗಳನ್ನೂ ಫೇಸ್ ಮಾಡಿದ್ವಿ. ಅವರು ಎಂತೆಂಥ ಟೀಮ್ನ ಹೊಡೆದಿದ್ದು ಇಂಡಿಯಾ ಈ T20 ವರ್ಲ್ಡ್ ಕಪ್ಪಲ್ಲಿ. ಪಾಕಿಸ್ತಾನ ಒನ್ ಆಫ್ ದ ಬೆಸ್ಟ್ ಬಾಲಿಂಗ್ ಅಟ್ಯಾಕ್ ಇರುವಂಥದ್ದು ಟೀಮು.
ಆಸ್ಟ್ರೇಲಿಯಾ ಅನ್ಬೀಟನ್, ಅವ್ರ ಮೇಲೆ ನಾವು 2023 50 ಓವರ್ ವರ್ಲ್ಡ್ ಕಪ್ ಸೋಲ್ತೀವಿ ನಾವು. ಇಂಗ್ಲೆಂಡ್, ಎಸ್, ಕ್ರಿಕೆಟ್ನ ಕಂಡಿಡಿದಂಥ ದಿಗ್ಗಜರು, ಆ್ಯಂಡ್ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ಲಿ ನಾವು ಅವ್ರ ಮೇಲೆ ಸೋತಿರ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಸೌತ್ ಆಫ್ರಿಕಾ ಟೀಮ್ ಬಾಲಿಂಗ್ ಹೇಗಿತ್ತು ಈ ಸಲ ಅಂತಂದರೆ, ಎಷ್ಟು ಚೋಕರ್ಸ್ ಆಗಿದ್ರು ಕೂಡ ಅವರು ಫೈನಲ್ ತನಕ ಬರ್ತಾರೆ. ಒನ್ ಸೈಡ್ ವಿನ್ ಆಗಿ ಇಂಡಿಯಾ ಹೇಗೆ ಬರುತ್ತೋ ಹಾಗೆ ಬರ್ತಾರೆ. ಆ್ಯಂಡ್ ಅವರ ಬಾಲಿಂಗ್ ಅಟ್ಯಾಕಿಂಗ್ ಹೇಗಿತ್ತು ಅಂದರೆ, ಈ ಬಾರಿಯ ನಮ್ಮ ಬಾಲರ್ ಸ್ಟ್ಯಾಟ್ಸು ಸೌತ್ ಆಫ್ರಿಕಾದ ಸ್ಟ್ಯಾಟ್ಸ್ ನೋಡಿದ್ರೆ ಒಂದು ಕೈ ಮೇಲುಗೈ ಇರುತ್ತೆ ಸೌತ್ ಆಫ್ರಿಕಾ ಬಾಲರ್ದು. ರಬಾಡ ಆಗಲಿ, ನೋಕಿಯಾ ಆಗಲಿ, ಕೇಶವ್ ಮಹಾರಾಜ ಆಗಲಿ. ಯಾಕಂದರೆ ಟು ಬಿ ವೆರಿ ಹಾನೆಸ್ಟ್ ಆಗಿ ಫೈನಲಲ್ಲಿ 2ನೇ ಓವರು, ಪವರ್ ಪ್ಲೇಯಲ್ಲಿ 2ನೇ ಓವರಲ್ಲಿ ಇದೇ ಕೇಶವ್ ಮಹಾರಾಜು ಸ್ಪಿನ್ನರು ಎಂಥ ದೊಡ್ಡ ಬ್ರೇಕ್ ಕೊಡ್ತಾರೆ ಅಂತ ಅಂದರೆ, ಒಳ್ಳೆ ಫಾರ್ಮಲ್ಲಿರೋ ರೋಹಿತ್ ಶರ್ಮನ ಜೊತೆಗೆ ರಿಷಬ್ ಪಂಟ್ನ ಒಂದೇ ಓವರಲ್ಲಿ ಎತ್ಕೊತಾರೆ. ಅಂದರೆ ಇಂಡಿಯಾಗೆ ಎಂಥ ದೊಡ್ಡ ಆಘಾತ ಕೊಟ್ಟಿದ್ರು. ಬಟ್ ಇದನ್ನೆಲ್ಲ ಮೀರಿ ಒಬ್ಬ ವಿರಾಟ್ ಕೊಹ್ಲಿ ಸ್ಲೋ ಆಗಿ ಆಡಿಕೊಂಡ್ರು, ಸ್ಲೋ ಆ್ಯಂಡ್ ಸ್ಟಡಿ ಅನ್ನೋ ಥರ ಒಂದು ಒಳ್ಳೆ ಸ್ಕೋರ್ ಕಟ್ಟುವಲ್ಲಿ ಲಾಸ್ಟ್ ತನಕ ಇನ್ನಿಂಗ್ಸ್ ಆಡೋದು. ಅಕ್ಷರ್ ಪಟೇಲ್ ಆಡಿರೋ ಅದ್ಭುತ ಇನ್ನಿಂಗ್ಸು, ಹಾರ್ದಿಕ್ ಪಾಂಡ್ಯ, ಇದೆಲ್ಲ ಅಂದರೆ ಎಲ್ಲ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಪ್ರಾಕ್ಟೀಸ್. ಆ ಪ್ರಾಕ್ಟೀಸಿಗೆ, ನಮ್ಮ ಬ್ಯಾಟ್ಸ್ಮ್ಯಾನ್ಗಳ ಅದ್ಭುತವಾದ ಇನ್ನಿಂಗ್ಸಿಗೆ ಇವತ್ತು ವರ್ಲ್ಡ್ ಕಪ್ ಬರೋದಕ್ಕೆ ಕಾರಣ ಈ ಹುಡುಗ. ಆ್ಯಂಡ್ ಡೆಫಿನೆಟ್ಲಿ ಇಂಡಿಯನ್ ಕ್ರಿಕೆಟಲ್ಲಿ ಸೂಪರ್ ಸ್ಟಾರ್ ಆಗಿರುವಂಥ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂಥವರೇ ಈತನ ಅಪ್ರಿಷಿಯೇಟ್ ಮಾಡ್ತಾರೆ, ಈತನ ನೆನೆಸ್ಕೊತಾರೆ, ಈತನ ಜೊತೆಗೆ ಕೈ ಕೊಟ್ಟು ಫೋಟೋ ತೆಗಿತಾರೆ. ಅಂದರೆ ನೀವುಗಳು ಇಂಡಿಯನ್ ಕ್ರಿಕೆಟ್ ಅಭಿಮಾನಿಗಳು 100% ಆತನಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ನೆನೆಸ್ಕೊಳ್ಳೇಬೇಕು, ಆತನ ಬಗ್ಗೆ ಕೊಂಡಾಡಲೇಬೇಕು. ಸೊ ಎನಿವೇ, ವರ್ಲ್ಡ್ ಕಪ್ ಬಂದಾಗಿದೆ, ಇನ್ನೇನಿದ್ರು ಖುಷಿನ ಸೆಲೆಬ್ರೇಟ್ ಮಾಡೋದು, ಸಂಭ್ರಮ ಪಡ್ತಾ ಇರೋದು. ಬಟ್ ಆದರೆ ಒಂದೆಲ್ಲ ಒಂದು ಕಡೆ ಚಿಕ್ಕ ಬೇಜಾರದ ವಿಷಯ ಏನಂತ ಅಂದರೆ, ಇನ್ನು ಮುಂದೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಗಿರಲಿ ಆ್ಯಂಡ್ ಜಡೇಜಾ, ಇವ್ರು ಯಾರು T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಲ್ಲ ಅನ್ನೋದು. ಅದರಲ್ಲಿ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಇಲ್ದಿರೋ ಒಂದು ಟೀಮ್ನ, ರೋಹಿತ್ ಶರ್ಮಾ ಇಲ್ದಿರೋ ಒಂದು ಟೀಮ್ನ ಊಹಿಸ್ಕೊಳ್ಳೋದು ತುಂಬ ಕಷ್ಟ. ಬಟ್ ನೋಡೋಣ, 100% ಅವ್ರ ಜಾಗಕ್ಕಂತೂ ಯಾರೂ ಬರೋಕ್ಕಾಗಲ್ಲ. ಬಟ್ ಆದರೆ ಅವ್ರಿಗಿಂತ ಬೆಟರ್ ಆಗಿರೋರು ಬರ್ಬೋದು, ಅಥವಾ ಬೇರೆ ಥರ ಆಟ ಆಡಿ ಮತ್ತೆ ಇಂಡಿಯಾ ಟೀಮ್ನ ಸ್ಟ್ರಾಂಗ್ ಆಗಿ ನಡೆಸುವಂಥ ಓಪನರು, ಮಿಡಲ್ ಆರ್ಡರು ಆ್ಯಂಡ್ ಇನ್ನೊಬ್ಬ ಚೇಸಿಂಗ್ ಮಾಸ್ಟರ್ ಮುಂದಿನ ದಿನಗಳಲ್ಲಿ ಬರಲಿ ಅಂತ ನಾವೆಲ್ಲರೂ ಆಶಿಸೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.